ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು. ಟಿಫಿನ್ ಸೀರೀಸ್ ನ ಮತ್ತೊಂದು ಎಪಿಸೋಡ್ಗೆ ನಿಮಗೂ ಸ್ವಾಗತ. ನಮ್ಮ ಶೆಫ್ ಅಶ್ವಿನಿ ಮೇಡಮ್ ಅವ್ರಿಗೂ ಸುಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ ರೀ, ಹೆಂಗದ್ರಿ? ನಾ ಆರಾಮಿದ್ದೇನೆ, ನೀವು ಹೆಂಗಿದ್ದೀರಿ? ನಾವು ಆರಾಮದೇವ್ರಿ. ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ತೋರ್ಸೋರದ್ರಿ? ಇವತ್ತ ನಮ್ಮ ವೀಕ್ಷಕರಿಗೆ ನಾಷ್ಟಾ ಒಳಗ ಹಚ್ಚಿದ ಅವಲಕ್ಕಿ ಹೆಂಗ್ ಮಾಡೋದಂತ ತೋರಿಸ್ತೀನಿ. ಓಕೆ, ಹಂಗೈತಂದ್ರ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ಬಿಡ್ರಿ. ಇಂಗ್ರೀಡಿಯೆಂಟ್ಸ್ ಪ್ಲೀಸ್. ಪೇಪರ್ ಅವಲಕ್ಕಿ, ಉಳ್ಳಾಗಡ್ಡಿ, ಜೀರಿಗೆ ಪುಡಿ, ಜೀರಿಗೆ, ಉಪ್ಪು, ಅಚ್ ಖಾರದ ಪುಡಿ, ಕರಿಬೇವು, ಶೇಂಗಾ, ಸೋಂಪು ಪುಡಿ, ಸಕ್ಕರೆ, ಅರಿಶಿನ, ಸಾಸ್ವಿ, ನಿಂಬೆ ಹಣ್ಣು ಜ್ಯೂಸ್, ಹಂಗ ಎಣ್ಣೆ. ಓಕೆ, ಈಗ ಇದನ್ನ ಮಾಡಕ್ ನಿಮ್ಗೆ ಫಸ್ಟಿಗೆ ಏನ್ ಕೊಡ್ಲಿರಿ? ನನ್ಗೊಂದ್ ಕಡಾಯಿ ಕೊಡ್ರಿ. ನಮ್ದು ಕಡಾಯಿ ಕಾದೈತಿ, ಇದಕ್ಕ ಎಣ್ಣೆ ಹಾಕೊಂಡ್ಬಿಡೋಣ. ಓಕೆ, ಸೊ ಎಣ್ಣೆ ಒಂದ್ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳತ್ತೀನಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ರೆ ಇವತ್ತ ಒಂದ್ 4 ಮಂದಿ ತಿನ್ನಷ್ಟು ನಾನು ತಗೊಂಡಿನಿ. ಅದ್ರ ತಕ್ಕಂಗ ಅದಾವು. ಶ್ರದ್ಧಾ ಮೇಡಮ್, ಎಣ್ಣೆನೂ ಕಾದೈತಿ, ಇದಕ್ಕ ಸಾಸ್ವಿ ಮತ್ತೆ ಜೀರಿಗೆ ಹಾಕೊಳ್ಳೋಣ. ಸಾಸ್ವಿ 1 ಸ್ಪೂನ್ ಹಾಕೊಳತ್ತಿನ. ಸೊ ಇದು ಚಟಪಟ ಅಂದ್ಮೇಲೆ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಹಾಕೊಂಡ್ಮ್ಯಾಗ ಶೇಂಗಾ ಹಾಕೋಬೇಕ. ಓಕೆ, ಶೇಂಗಾ ಇಲ್ಲಿ 1 ಮುಟ್ಟಿಗೆ ಅಷ್ಟು ತಗೊಂಡ. ಗೋಲ್ಡನ್ ಬ್ರೌನ್ ಆಗ್ಲಿ, ಲೈಟ್ ಆಗಿ ಕ್ರಿಸ್ಪಿ ಆದ್ರೆ ಸಾಕು. ಕರಿಬೇವನು 1 ಹಿಡಿಯಷ್ಟು ತಗೊಂಡ. ಇದನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬಹುದ್ರಿ? ಇಡ್ಬೋದು. ಒಂದು 8 ರಿಂದ 9 ದಿನ ಅದು ಆರಾಮ್ ಸ್ಟೋರ್ ಮಾಡ್ಬೋದು. ಕರಿಬೇವನು ಕ್ರಿಸ್ಪಿ ಅದು. ಈಗ ಉಳ್ಳಾಗಡ್ಡಿ ಹಾಕೊಂಡ್ಬಿಡೋಣ ಅಂತ. ನಾ ಇಲ್ಲಿ 1 ಅಷ್ಟು ಉಳ್ಳಾಗಡ್ಡಿ ತಗೊಂಡಿನಿ, ಉದ್ದುದ್ ಹೆಚ್ಕೊಂಡಿನಿ. ಇದು ಪೂರ್ತಿ ಗೋಲ್ಡನ್ ಬ್ರೌನ್ ಆಗ್ಬೇಕು. ಗೋಲ್ಡನ್ ಬ್ರೌನ್ ಆಗೈತಿ. ಈಗ ಫುಲ್ ಎಲ್ಲ ಕ್ರಿಸ್ಪಿ ಆಗ್ಯಾವ. ಹೌದು. ಈ ಮಿಕ್ಸರ್ ಈಗ ಅರ್ಶಿನ ಹಾಕೊಂಡ್ಬಿಡೋಣ. ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಹಾಕೋತೀನಿ. ಇದಕ್ಕನ ಜೀರಿಗೆ ಪುಡಿ ಅಷ್ಟು ಹಾಕೊಳ್ಳೋಣ. ಇದನ್ನ ನಾ ಹುರಿದ ಪುಡಿ ಮಾಡ್ಕೊಂಡಿದ್ನಿ. ಇದನ್ನ 2 ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೋತೇನೆ. ಇದಕ್ಕ ಪಡಿ ಸೊಪ್ಪಿನ ಪುಡಿ ಹಾಕೊಳತೀನಿ. ಇದನ್ನ 2 ಸ್ಪೂನ್ ಹಾಕೋತೀನಿ. ಗ್ಯಾಸ್ ಆಫ್ ಮಾಡಿ ಕೆಮ್ಮೆಣಸಿನ್ಕಾಯಿ ಪುಡಿ ಹಾಕೋಣ. ಇದನ್ನ 3 ಸ್ಪೂನ್ ಹಾಕೋತೇನೆ. ಇದಕ್ಕನ ಏನ್ ಮಾಡೋಣ, 1 ಸ್ಪೂನ್ ಪೂರ್ತಿ ಶುಗರ್ ಹಾಕೋಬೇಕು. ಆಮೇಲೆ ರುಚಿಗೆ ತಕ್ಕಂಗ ಉಪ್ಪು. ಆಮೇಲೆ ಇದಕ್ಕ ಒಗ್ಗರಣೆಗ ನಿಂಬೆ ಹಣ್ಣು ರಸ ಹಾಕೋಬೇಕು. ಅಂದ್ರೆ ಅದೇನ್ ತಣ್ಣಗ ಆಗ್ಬೇಕಂತೇನಿಲ್ಲ, ಏನಿಲ್ಲ. ಜಸ್ಟ್ ಗ್ಯಾಸ್ ಆಫ್ ಮಾಡಿ ಹಾಕಿದ್ರೆ ಸಾಕು. ಈಗ ಈ ಮಿಕ್ಸ್ಚರ್ನ ಒಂದ್ಸತಿ ಕಲ್ಸ್ಕೊಂಡ್ಬಿಡೋಣ. ಶ್ರದ್ಧಾ ಮೇಡಮ್, ಒಗ್ಗರಣೆ ರೆಡಿ ಐತಿ. ಅವಲಕ್ಕಿನೂ ಇಲ್ಲೇ ಅದಾವ. ಪೇಪರ್ ಅವಲಕ್ಕಿ ತಗೊಂಡಿದ್ನಿ 250 ಗ್ರಾಮ್. ಎಷ್ಟು ಅರ್ಧ ಪಾವ್ ಕೆಜಿ. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಅವಲಕ್ಕಿ ರೆಡಿ ಮಾಡೋಣ. ಓಕೆ, ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆತ್ರಿ. ಹಾರ್ಡ್ಲಿ 2 ನಿಮಿಷ ತಗೊಂತಲ್ಲ. 2 ನಿಮಿಷನಾಗ ನಿಮ್ದು ಹಚ್ಚಿದ ಅವಲಕ್ಕಿ ಅಲ್ರಿ? ಹಚ್ಚಿದ ಅವಲಕ್ಕಿ ರೆಡಿ. ಶ್ವೇತಾ ಮೇಡಮ್ ಅವರ, ಇದು ಆಲ್ಮೋಸ್ಟ್ ಈಗ ರೆಡಿ ಆಗೈತಿ. ಪ್ಲೇಟಿಂಗ್ ಮಾಡಿ ನಿಮ್ಗೆ ಸರ್ವ್ ಮಾಡಿಕೊಟ್ರ ಆತು. ಶ್ವೇತಾ ಮೇಡಮ್, ಅವಲಕ್ಕಿ ರೆಡಿ ಆಗೈತಿ. ಅದು ಹಚ್ಚಿದ ಅವಲಕ್ಕಿ ಟೇಸ್ಟ್ ಮಾಡಿ ಹೆಂಗದ ಅಂತ ಹೇಳ್ರಿ. ಟೇಸ್ಟ್ ಮಾಡಿ ಹೇಳ್ತೇನೆ. ಆಕ್ಚುಲಿ ನನ್ನ ಕರೆ ಹೇಳ್ಬೇಕಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ತಿಂದಿದ್ನಿ, ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿದ್ದು ಇದು ಫಸ್ಟ್ ಟೈಮ್ ತಿನ್ನತ್ತಿರೋದ. ಟೇಸ್ಟ್ ಮಾಡಿ ನೋಡ್ತೇನೆ. ಅದ್ಭುತ. ಅದ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೈತಲ್ರಿ, ಒಂಥರ ಸ್ವೀಟ್ನೆಸ್ ಬರತೈತಿ ಅದ್ರೊಳಗ. ಈಗ ಬಿರಿಯಾನಿಗದು ಹಿಂಗ ಮೇಲ್ಗಡೆ ಹಾಕಿರ್ತಾರಲ್ಲ, ಹಂಗ ಸ್ವೀಟ್ನೆಸ್ ಬರತೈತಿ. ಆಮೇಲೆ ಸೋಂಪು ಪೌಡರ್ ಹಾಕಿರ್ಲ, ಬಡೆ ಸೊಪ್ಪು ಪೌಡರ್, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡತೈತಿ. ಫ್ರೆಶ್ ಅನ್ಸತೈತ್ಲ, ಫ್ರೆಶ್ ಅನ್ಸತೈತಿ. ಆಮೇಲೆ ಜೀರಿಗೆ ಪೌಡರ್ ಎಲ್ಲ ತರದ್ದು ಫ್ಲೇವರ್ ಬರತೈತಿ. ಮಸ್ತ್ ಆಗೈತಿ ಟೇಸ್ಟ್. ಥ್ಯಾಂಕ್ಸ್ ರೀ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದ ಹಚ್ಚಿದ ಅವಲಕ್ಕಿನ ಮಾಡಿ ತೋರಿಸಿದ್ದಕ್ಕೆ. ನೋಡಿದ್ರೆ ನೀವು ಇವತ್ತಿನ ಎಪಿಸೋಡ ಮೇಡಮ್ ಅವ್ರಂತರೂ ನಮ್ಗೆ ಹಚ್ಚಿದ ಅವಲಕ್ಕಿನ ಮಾಡಿ ತೋರಿಸಿದ್ರೆ ಟೇಸ್ಟ್ ಚಲೋ ಆಗಿತ್ತ. ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗಾಗೈತೆ ಅನ್ನೋದನ್ನ ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳು ಅದಾವ, ಡಾಕ್ಟರ್ ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈತತ್ತು. ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನ ಮಾಡ್ಬೋದು. ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡತ್ತೀನಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ಎಪಿಸೋಡ್ ಒಂದಿಗೆ ಬರೋಣಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್.